ಜನಮಿತ್ರ ಕೋರ್ಟು ಕಚೇರಿ. ಎಲ್ರಿಗೂ ನಮಸ್ಕಾರ. ಒಂದು ಪ್ರಶ್ನೆ ಈ ರೀತಿ ಕೇಳಿದ್ದಾರೆ. ಆಸ್ತಿ ಹಂಚುವಾಗ ಮದುವೆ ಮಾಡಿಕೊಟ್ಟ ಹೆಣ್ಣು ಮಗಳು ಮರಣ ಹೊಂದಿದ್ದರೆ ಆಸ್ತಿ ಯಾರಿಗೆ ಸೇರುತ್ತದೆ ಅಂತಂದೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾರೇ ನಾವು ಪ್ರಶ್ನೆ ಕೇಳುವಾಗ ಅವ್ರದ್ದೇ ಒಂದು ವೈಯಕ್ತಿಕ ಪ್ರಶ್ನೆ ಇತ್ತು ಅಂತಂದರೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರೆ ನಾವು ಅದನ್ನು ಅವರಿಗೆ ನೇರವಾಗಿ ನಾವು ಅವರ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಇನ್ನು ಜನರಲ್ ಆಗಿ ನಾನು ಹೇಳ್ತಕ್ಕಂಥ ಈ ಒಂದು ಪ್ರಶ್ನೆಗೆ ಜನರಲ್ ಆಗಿ ಮಾಹಿತಿಯನ್ನು ಕೊಡುವ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ನಮಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ನೀವೆಲ್ಲರೂ ಕೇಳಿರ್ತೀರಿ. ಹಿಂದೂ ವಾರಸು ಅಧಿನಿಯಮ 1956 ಅಂತಂದೇಳಿ ಅದರಲ್ಲಿ ಹೆಣ್ಣು ಮಕ್ಕಳ ಆಸ್ತಿ ಬಗ್ಗೆ ಕಲಂ 15 ಮತ್ತು 16 ನಮಗೆ ಮಾಹಿತಿಯನ್ನು ಕೊಡ್ತದೆ. ಅಂತಂದರೆ ಒಬ್ಬ ಹೆಣ್ಣು ಮಗಳು ಅವಳು ಏನು ವಿಲ್ ಮಾಡ್ದೇನೆ ತೀರ್ಕೊಂಡ್ರೆ ಆಕೆಯ ಆಸ್ತಿ ಯಾರಿಗೆ ಸೇರಬೇಕು ಅಂತಕ್ಕಂಥದ್ದಕ್ಕೆ ಒಂದಿಷ್ಟು ಮಾಹಿತಿಯನ್ನು ಆ ಕಲಮಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ಯಾರು ಸೇರುತ್ತೆ ಅಂತಂದು ಹೇಳಿದರೆ ಆಕೆ ಆಸ್ತಿ ಆಕೆ ಆಸ್ತಿ ಅವಳು ತೀರ್ಕೊಂಡೋಗಿದ್ರೆ ಆಕೆ ಆಸ್ತಿ ವಿಲ್ ಮಾಡದೇ ಇದ್ದರೆ ಯಾರು ಸೇರುತ್ತೆ ಅಂತ ಹೇಳಿದ್ರೆ ಆಕೆಯ ಮಗ ಮತ್ತು ಮಗಳು, ಗಂಡ ಬದುಕಿದರೆ ಗಂಡ, ಇವರಿಗೆ ಮೊದಲನೇದಾಗಿ ಸೇರ್ಕೊಳ್ಳುತ್ತೆ. ಅವರು ಇಲ್ಲ ಅಂತಂದು ಹೇಳಿದರೆ ಆಕೆಯ ಗಂಡನ ಉತ್ತರಾಧಿಕಾರಿಗೆ ಸೇರಿಕೊಳ್ತದೆ. ಅವರು ಇಲ್ಲ ಅಂತಂದು ಹೇಳಿದ್ರೆ ಆಕೆಯ ತಾಯಿ ಮತ್ತು ತಂದೆ ಸೇರಿಕೊಡ್ತದೆ. ಅವರು ಇಲ್ಲ ಅಂತಂದು ಹೇಳಿದ್ರೆ ಆಕೆಯ ತಂದೆಯ ಉತ್ತರಾಧಿಕಾರಿಗೆ, ಅಥವಾ ಇವರು ಯಾರು ಇಲ್ಲ ಅಂತಂದು ಹೇಳಿದ್ರೆ ಆಕೆಯ ತಾಯಿಯ ಉತ್ತರಾಧಿಕಾರಿಗಳಿಗೆ ಸೇರ್ಕೊಳ್ತಕ್ಕಂಥದ್ದು ನಾವು ನಮ್ಮ ಕಲಂ 15, 16 ಹಿಂದೂ ವಾರಸು ಅಧಿನಿಯಮದಲ್ಲಿ ನಾವು ನೋಡ್ತೇವೆ. ಇನ್ನೂ ಮುಂದುವರೆದು ನಾವು ಇದ್ರ ಬಗ್ಗೆ ಹೇಳೋದಾದರೆ, ಒಂದು ವೇಳೆ ಮೃತ ಮಹಿಳೆಗೆ ಮಗ ಇಲ್ಲವೇ ಮಗಳು, ಮೊದಲೇ ಮೃತಪಟ್ಟಿದ್ದ ಮಗನ ಇಲ್ಲವೇ ಮಗಳ ಮಗ ಅಥವಾ ಮಗಳನ್ನು ಒಳಗೊಂಡು ಯಾರೂ ಇಲ್ಲದೇ ಇದ್ದರೆ ಆಸ್ತಿ ಹೇಗೆ ಹಂಚಿಕೆ ಆಗುತ್ತೆ ಅಂತಂದು ಹೇಳಿದ್ರೆ, ಯಾವ ಮೃತ ಮಹಿಳೆಗೆ ಆ ಆಸ್ತಿ ಯಾವ ಕಡೆಯಿಂದ ಬಂದಿರುತ್ತೆ, ಒಂದು ವೇಳೆ ತಂದೆ ತಾಯಿ ಕಡೆಯಿಂದ ಬಂದಿದ್ದರೆ ಅದು ತಾಯಿ ವಾರಸುದಾರಿಗೆ ಹೋಗ್ತದೆ. ಒಂದು ವೇಳೆ ಆ ಮೃತ ಮಹಿಳೆಗೆ ಆ ಆಸ್ತಿ ತನ್ನ ಗಂಡ ಮತ್ತು ಗಂಡನ ವಾರಸುದಾರಿಕೆಯಿಂದ ಬಂದಿದ್ದರೆ ಗಂಡ ಮತ್ತು ಗಂಡನ ವಾರಸುದಾರಿಗೆ ಹೋಗ್ತದೆ. ಒಟ್ಟಾರೆ ಆಕೆ ಏನು ವಿಲ್ಲನ್ನು ಮಾಡದೇ ಇದ್ದರೆ ಈ ರೀತಿ ಗಂಡ ಮಗಳು ಗಂಡ ಅವ್ರು ಯಾರು ಇಲ್ಲದೆ ಅಂತಂತಂದರೆ ನೆಕ್ಸ್ಟ್ ನಾವು ಆಗಲೇ ಹೇಳಿದಂಗೆ 4 ಕೆಟಗರಿಯಲ್ಲಿ ನಾವು ನೋಡ್ತೇವೆ. ಇವ್ರು ಯಾರು ಇಲ್ಲ ಅಂತಂದು ಹೇಳಿದರೆ ಗಂಡನ ತಂದೆ ತಾಯಿ ಕಡೆಯಿಂದ ಬಂದಿದ್ದರೆ ಅವ್ರ ಕಡೆಗೆ, ಮತ್ತು ಗಂಡನ ಕಡೆಯಿಂದ ಬಂದಿತ್ತು ಅಂತಂದರೆ ಅವ್ರ ಕಡೆಗೆ ಈ ರೀತಿ ಆಕೆಯ ಮೃತ ಒಂದು ಮಹಿಳೆಯ ಆಸ್ತಿ ಹಂಚಿಕೆ ಆಗ್ತದೆ. ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟು ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿ ಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ.